ನಮಸ್ಕಾರ. ನಾನು ಪ್ರವೀಣ್ ಗೋಡ್ಖಿಂಡಿ, ಕೊಳಲು ವಾದಕ. ನಾನು ಧಾರವಾಡದಾಗನ ನಾನು ಇಂಜಿನಿಯರಿಂಗ್ ಮಾಡಿದವ. ಮಕ್ಕಳೇ, ನಿಮ್ಮ ಶಾಲೆ ಒಳಗೆ ಮ್ಯೂಸಿಕ್ ಕ್ಲಬ್ ಅಂತ ಹೇಳಿ ಪ್ರಾರಂಭ ಮಾಡ್ಲಿಕ್ಕತ್ತಾರ. ಇವತ್ತು ನಾವು ಎಲ್ಲರೂ ವಿಶ್ವದಾದ್ಯಂತ ಇಂಟರ್ನ್ಯಾಷನಲ್ ಮ್ಯೂಸಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡೀವಿ. 21ನೇ ತಾರೀಕು ಇದು ಇಂಟರ್ನ್ಯಾಷನಲ್ ಯೋಗಾ ಡೇ ಕೂಡ ಹೌದು. ಇಂಥ ಒಂದು ಸುಸಂದರ್ಭದಲ್ಲಿ ಮ್ಯೂಸಿಕ್ ಕ್ಲಬ್ ನಿಮ್ಮ ಶಾಲೆಯಾಗ ಚಾಲೂ ಮಾಡ್ಯಾರ. ಹೀಗಾಗಿ ಅದರ ಸಂಪೂರ್ಣ ಉಪಯೋಗ ತಗೋಬೇಕು ನೀವು. ಮೊದಲನೇದಾಗಿ ಈ ಮ್ಯೂಸಿಕ್ ಕ್ಲಬ್ ಪ್ರಾರಂಭ ಮಾಡಿದ್ದಕ್ಕಾಗಿ ಪ್ರಾಧ್ಯಾಪಕರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ, ಅಲ್ಲಿ ಟೀಚರ್ಸ್ ಎಲ್ಲರಿಗೂ ನನ್ನ ಶುಭಾಶಯಗಳು. ಇದರ ಸಂಪೂರ್ಣ ಉಪಯೋಗ ತೊಗೊಳ್ಳೋದು ಹೆಂಗಂದ್ರೆ, ಶಾಸ್ತ್ರೀಯ ಸಂಗೀತ ಬಗ್ಗೆ ಹೆಚ್ಚು ನೀವು ಒಲವು ತೋರಿಸ್ಬೇಕು ಮಕ್ಕಳು. ನೀವು ನಮ್ಮ ಆ ಪ್ರದೇಶದಾಗ ಧಾರವಾಡ, ಹುಬ್ಬಳ್ಳಿ, ಉತ್ತರ ಕರ್ನಾಟಕದಾಗ ಆಗಿ ಹೋದಂಥ ನಮ್ಮ ಸಂಗೀತಗಾರ ಯಾರು, ಅಲ್ಲಿ ಅದ್ಭುತವಾದ ಗಾಯಕರು ಯಾರ್ಯಾರು ಇದ್ದರು, ಈಗ ಯಾರ್ಯಾರಿದ್ದಾರೆ, ಅಲ್ಲಿಂದ ಬಂದಂಥ ಕಲಾವಿದರು ಯಾರು, ಅವ್ರ ಬಗ್ಗೆ ತಿಳ್ಕೊಳ್ರಿ, ಅವ್ರ ಬಗ್ಗೆ ಪರಿಚಯ ಮಾಡಿಕೊಳ್ರಿ. ಮತ್ತು ಅವರು ಆ ಹಾಡಿ ಹೋದಂಥ ರೆಕಾರ್ಡಿಂಗ್ಗಳನ್ನ ಕೇಳ್ರಿ. ದಿನನಿತ್ಯವೂ ನೀವು ಅಭ್ಯಾಸ ಮಾಡಬೇಕಾದ್ರೆ ಸಣ್ಣಗೆ ಎಲ್ಲೋ ಒಂದು ಕಡೆ ಶಾಸ್ತ್ರೀಯ ಸಂಗೀತ ರಾಗಗಳನ್ನ ಹಚ್ಚಿರಿ, ಅದ್ರ ಜೊತೆ ಅಭ್ಯಾಸ ಮಾಡಿರಿ. ಮ್ಯೂಸಿಕ್ಕಿಂದ ನಿಮ್ಮ ಮೆಮರಿ, ನಿಮ್ಮ ಕಾನ್ಸಂಟ್ರೇಷನ್ ಇದೆಲ್ಲ ಇಂಪ್ರೂವ್ ಆಗ್ತದೆ. ನಾನು ಇಂಜಿನಿಯರಿಂಗ್ ಮಾಡಿದವ ಹೇಳಲಿಕ್ಕತ್ತೀನಿ, ಇದು ಡೆಫಿನೆಟ್ಲಿ ನಿಮ್ಗೆ ಅನುಕೂಲ ಆಗ್ತದೆ. ಹೀಗಾಗಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ನೀವು ಹೆಚ್ಚು ಒಲವು ತೋರಿಸ್ರಿ. ಮತ್ತು ಈ ಮ್ಯೂಸಿಕ್ ಕ್ಲಬ್ ಅಂತೇನು ನಿಮ್ಮ ಶಾಲೆಯಾಗಿ ಚಾಲೂ ಮಾಡೋರಿದ್ದಾರೆ, ಅದ್ರ ಸಂಪೂರ್ಣ ಉಪಯೋಗ ತಗೋರಿ. ಹೆಚ್ಚು ರಾಗಗಳ ಕಲೀರಿ, ರಾಗಗಳ ಬಗ್ಗೆ ಪರಿಚಯ ಮಾಡಿಕೊಳ್ರಿ, ರಾಗದ ಹೆಸರುಗಳನ್ನು ನೆನಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ, ಸಂಗೀತ ಜಾಸ್ತಿ ಕೇಳ್ರಿ, ಸಂಗೀತವನ್ನು ಪ್ರೀತಿಸ್ರಿ, ಬೆಳೆಸ್ರಿ, ಉಳಿಸ್ರಿ. ಆಯಿತಾ? ಮತ್ತೊಮ್ಮೆ ನಿಮ್ಮೆಲ್ಲರಿಗೂ, ಅಲ್ಲಿ ಈ ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ಲರಿಗೂ ನನ್ನ ಶುಭಾಶಯಗಳು. ಮತ್ತೊಮ್ಮೆ ಇಂಟರ್ನ್ಯಾಷನಲ್ ವರ್ಲ್ಡ್ ಮ್ಯೂಸಿಕ್ ಡೇ ಹಾಗೂ ನಿಮ್ಮ ಮ್ಯೂಸಿಕ್ ಕ್ಲಬ್ನ ಇನಾಗ್ರೇಷನ್ ಪ್ರಯುಕ್ತ ನನ್ನ ಶುಭ ಹಾರೈಕೆಗಳು. ನಮಸ್ಕಾರ.